ಇರುತ್ತಲ್ಲ ಆಗ್ಲೇ ತೋರಿಸಿದ್ವಲ್ಲ, ಆ ರೇಷ್ಮೆ ಕೂಡ ಒಂದ್ ಚಿಟ್ಟೆ ಬರುತ್ತೆ ಹೊರಗದು ಬಂದು ಅದು ಸಣ್ಣ ರಾಗಿ ಕಾಳನಷ್ಟು ಮೊಟ್ಟೆ ಇಡ್ತದೆ, 500 ಮೊಟ್ಟೆ ಇಡ್ತತಿ. ತಿಳ್ಕಂದ್ರೆ ಅದು ಬೆಳಗ್ಗೆ ಒಂದ್ ಟೈಮ್, ಕೊನೆಗೆ ಒಂದ್ ಟೈಮ್ ಬೆಳಗ್ಗೆ ಒಂದ್ ಟೈಮ್ ಬಂದು ಸೊಪ್ಪು ಯಾವ ತರ ಕೊಡ್ತಾರೆ, ಹುಳ ಯಾವ ತರ ಹಿಗ್ಗಿಸ್ತಾರೆ, ಅದಕ್ಕೆ ಯಾವ ತರ ಸೊಪ್ಪು ಹಾಕ್ಬೇಕು, ಹೆಂಗೆ ಮೆಡಿಸಿನ್ ಏನ್ ಹೊಡಿತಾರೆ, ಸುಣ್ಣ ಯಾವ ತರ ಅಂತ ನೋಡ್ಕೊಂಡ್ರೆ ಅಷ್ಟೇ ಇರೋದು ಇದ್ರೆ. ಎಷ್ಟು ನೀನು ಗುಣಮಟ್ಟ ಇರುತ್ತ ಅಷ್ಟು ಹುಳನು ಆರೋಗ್ಯವಾಗಿರ್ತತಿ. ಗೂಡು ಒಳ್ಳೆ ಮಾರ್ಕೆಟ್ ಅಲ್ಲಿ ರೇಟ್ ಸಿಗ್ತತಿ, ಕ್ವಾಲಿಟಿ ಇರ್ತದೆ ಗೂಡು. ಈಗ ನೀವ್ ಹೇಳ್ತಾ ಇದೀರಿ, ಈಗ ಸ್ಟಾರ್ಟಿಂಗು ನಮಗೇನು ಗೊತ್ತಿಲ್ಲ, ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಮೊಟ್ಟೆ ಬಿಟ್ಕಂದ್ರೆ ಅನುಕೂಲ ಆಕತಿ? ಸರಿ, ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ರೇಷ್ಮೆ ಬೆಳೆಗಾರರ ಹತ್ರ ಬಂದಿದೀವಿ. ಈ ಊರು ಮತ್ತೆ ನಿಮ್ಮ ಹೆಸರು ಮತ್ತೆ ಇದು ಯಾವ ಜಿಲ್ಲೆ ಯಾವ ತಾಲೂಕು ಅಂತ ಒಂದು ಸ್ವಲ್ಪ ಹೇಳಿ ಸರ್. ಸರ್, ಇದು ದಾವಣಗೆರೆ ಡಿಸ್ಟಿಕ್, ದಾವಣಗೆರೆ ತಾಲೂಕು. ಸರ್, ಕರ್ಲೆಕ್ನಳ್ಳಿ ಅಂತಂದು. ಸರ್, ನಮ್ಮ ಹೆಸರು ವೀರೇಶ್ ಅಂತಂದು. ಅವ್ರ ಹೆಸರು ಬಸವರಾಜಪ್ಪ ಅಂತ. ಸರ್, ಬಸವರಾಜಪ್ಪ ಅಂತ. ಬಸವರಾಜಪ್ಪ ಸರ್, ಅಂದ್ರೆ ಕರ್ನಕ್ನಹಳ್ಳಿ ಗ್ರಾಮ, ದಾವಣಗೆರೆ ಹೋಬಳಿ, ದಾವಣಗೆರೆ ಡಿಸ್ಟಿಕ್, ದಾವಣಗೆರೆ ತಾಲೂಕು. ಸರ್, ಸುಮಾರು ಎಷ್ಟು ವರ್ಷದಿಂದ ನೀವು ರೇಷ್ಮೆ ಬೆಳ್ಕಂತ ಬರ್ತಾ ಇದ್ರಿ? ಸರಿ ಸುಮಾರು ಒಂದ್ 7 ವರ್ಷ ಆಗಿರ್ಬೋದು, 7-8 ವರ್ಷ. 2017-16 ಹಾಕಿದ್ದು, ಅಲ್ಲಿದ್ದ ಮಾಡ್ತಾ ಇದೀವಿ. 2016-17 ಅಲ್ಲಿದ್ದ ಸ್ಟಾರ್ಟ್ ಆಗಿರೋದು, ಇಲ್ಲಿ ಮಟ್ಟ ಮಾಡ್ತಾ ಇದ್ವಿ. ಒಂದ್ 8 ವರ್ಷ ಆಗಿರ್ಬೋದು, 9 ವರ್ಷ. ಸರ್, ಈಗ ನೀವು ಸ್ಟಾರ್ಟಿಂಗ್ ಈ ತರ ಗೋಡನ್ ಮಾಡ್ಕೊಂಡೇ ಮಾಡಿದ್ರೆ ವ್ಯವಸ್ಥಿತವಾಗಿ? ಇಲ್ಲ, ಇವ್ರದ್ದು ಸ್ಟಾರ್ಟಿಂಗ್ ಮಾಡ್ಕೊಂಡ್ರೆ ಇದೇ ಶೆಡ್ಡೆ ಮಾಡ್ಕೊಂಡಿದ್ರು, ಈ ತರ ಶೆಡ್ಡೆ ಮಾಡ್ಕೊಂಡು ಮಾಡಿದ್ರು. ನಮ್ದು ಬರ್ತಾ ನಾವು ದುಡ್ಡು ಇದ್ದಿಲ್ಲ ಅಂತಂದು ಬೇರೆ ಇದ್ರಾಗ ಇವ್ರ ತರನೇ ಇಟ್ಕೊಂಡು ನಾವು ಬೆಳ್ಕೊಂಡ್ ಬಂದಾರ. ಇಲ್ಲಿ ಬಂದು ನಮ್ದು ಶೆಡ್ ಮಾಡ್ಕೊಂಡು ನಾವು ಬೆಳಿತಾ ಇದ್ವಿ ಸರ್. ಕನ್ಸಿಡರ್ ಆಗಿದ್ದು ಇಂತ ಜಾತಿದು ಅಂತ ಏನೋ ಉಳಿದ ಏನಾರ ಹೆಸರಿದೆಯಾ? ಇದ್ರದ್ದು ಏನಿಲ್ಲ ಸರ್, ನಮಗ್ ಪರಿಚಯ ಆಗಿದ್ದು ಅದೇ ಡೆಮಾನ್ಸ್ಟ್ರೇಟರ್ಗಳು ಅವರೇ ಬಂದು ಈ ತರ ರೇಷ್ಮೆ ಈ ತರ ಗೂಡ್ ಕಡಿದ್ರೆ ಇಷ್ಟು ಬೆಲೆ ಐತಿ ಅಂತ ನಮಗ್ ಹೇಳಿದ್ರು. ನಾವ್ ಆ ತರ ಬೆಳೆದ್ವಿ. ಇದ್ರಾಗ ತಳಿ ಇದಾವೆ, ಇದ್ರಾಗ ತಳಿ ಹೆಸರು ಸರ್? ಇದ್ರಾಗ CSR ತಳಿ ಅಂತ. ಇದು ವೈಟ್ ಗೂಡು, ಬಿಳಿ ಗೂಡು ಅಂತ. ಬಿಳಿ ಗೂಡು ಇದು CSR. ಇದ್ರಲ್ಲೇ ಯಾವ್ದು ಬೆಳ್ಳಿ ಅಂತ ಬರುತ್ತೆ, ಬೆಂಗಳೂರು ಬೆಳ್ಳಿ ಅಂತ. ಅದನ್ನ ನಾವು ಸೈಡ್ ಬೆಳೆಯಲ್ಲ. ಈ ಕಡೆ ಹಾವೇರಿ, ಬಳ್ಳಾರಿ ಈ ಕಡೆ ಈ ಕಡೆ ಹಾವೇರಿ, ರಾಣೆಬೆನ್ನೂರು, ದುರ್ಗ ಈ ಕಡೆ ಸೈಡ್ ಯಾರು ಬೆಳೆಯಲ್ಲ ಅದನ್ನ. ಇನ್ನೊಂದು CB ಆ ಕಡೆ ರಾಮನಗರ ಸುತ್ತಮುತ್ತ ಅಲ್ಲೇ ಬೆಳೆಯೋದು. ಇದು CSR. ನಾವು ಅಂದ್ರೆ ವೈಟ್ ಗೂಡೆಲ್ಲ ಎಲ್ಲಿ ಚಿತ್ರದುರ್ಗದಿಂದ ಈ ಕಡೆನೆ ಜಾಸ್ತಿ ಬೆಳೆಯೋದು. CB ಬೆಳೆಯಲ್ಲ. ಅದು ಹಳದಿ ಗೂಡು ಬರುತ್ತಲ್ಲ, ಗೋಲ್ಡ್ ಕಲರ್ ಟೈಪ್, ಅದು ಬೆಳೆಯಲ್ಲ. ಅದೆಲ್ಲ ಗೊತ್ತಿಲ್ಲ, ಅದು ಪರಿಚಯ ಇಲ್ಲ. ಅದು ಇದಾದ್ರೆ ಗೊತ್ತೈತಿ, ಇದಕ್ಕೆ ಬೆಲೆ ಐತಿ. ಇದಕ್ಕೂ ಈಗ ಹಳದಿ ಗೂಡಿಗೂ ವೈಟ್ ಗೂಡಿಗೂ ಇದು ಬೆಲೆ ಚೆನ್ನಾಗ ಉತ್ತಮ. ಇದು ತೂಕ ಬರುತ್ತೆ ಗೂಡು. ಅದು ಅಷ್ಟು ನಾವು ಬೆಳೆದಿಲ್ಲ, ನಮಗೆ ಅದ್ರ ಬಗ್ಗೆ ಅನುಭವ ಗೊತ್ತಿಲ್ಲ. ಅದು ಇದನ್ನೇ ಬೆಳೆದ್ರೆ ಗೊತ್ತು, ಇದೇ ವೈಟೇ ನಾವು ಬೆಳಿತಿರೋದು. ಸರ್, ಈಗ ನೀವು ಹೇಳಿದ್ರಿ ಸುಮಾರು ಎಷ್ಟು 7-8 ವರ್ಷದಿಂದ ಮಾಡ್ಕೊಂತ ಬರ್ತಾ ಇದ್ದೀರಿ. ಅದಾದ್ಮೇಲೆ ಈಗ 1000 ಮೊಟ್ಟೆ ಅದೇನಂದ್ರಲ್ಲ ನೀವು ಆಗ್ಲೇ? 100 ಮೊಟ್ಟೆ. ನಾವು ದೊಡ್ಡ ರೈತರಲ್ಲ. ಒಂದ್ ಮೊಟ್ಟೆ ಅಂದ್ರೆ ಎಷ್ಟು ಮರಿ ಇರ್ತದೆ? ಒಂದು ಮೊಟ್ಟೆ ಅಂದ್ರೆ ಸರ್ 500 ಹುಳ ಇರ್ತದ. ಒಂದ್ ಮೊಟ್ಟೆ ಅಂದ್ರೆ 500 ಹುಳ ಹೊರಗ್ ಬರುತ್ತದು. ಇಲ್ಲಿ ಮೊಟ್ಟೆ, ಇಲ್ಲಿ ಅದು ಮೊಟ್ಟೆ ಅಂದ್ರೆ ಸಣ್ಣ ಬರುತ್ತೆ, ಸಾಸಿವೆ ರಾಗಿ ಕಾಳಕ್ಕಿನ ಸಣ್ಣ ಇರುತ್ತೆ ಮೊಟ್ಟೆ. ಅದು ಒಂದು ಚಿಟ್ಟೆ ಗೂಡು ಇರುತ್ತಲ್ಲ, ಆಗ್ಲೇ ತೋರಿಸಿದ್ವಲ್ಲ, ಆ ರೇಷ್ಮೆ ಕೂಡ ಒಂದ್ ಚಿಟ್ಟೆ ಬರುತ್ತೆ ಹೊರಗದು ಬಂದು ಅದು ಸಣ್ಣ ರಾಗಿ ಕಾಳನಷ್ಟು ಮೊಟ್ಟೆ ಇಡ್ತದೆ, 500 ಮೊಟ್ಟೆ ಇಡ್ತತಿ. ಆ ಹುಳನ ಅದು ಹಳ್ಳಿ ಭಾಷೆಗೆ ಆತರ ಅಂತಾರ. ಒಂದ್ ಮೊಟ್ಟೆಗೆ ಅಂದ್ರೆ ಅದು 100 ಮೊಟ್ಟೆ ಅಂತಂದ್ರೆ, ಈಗ ಅದೇ ಇಂಟು ಮಾಡಿ ಕೇಳ್ರಿ ಹೇಳ್ತಾನಲ್ಲ, 100 ಇಂಟು 50,000 ಮರಿ ಬರುತ್ತೆ. ಮೊಟ್ಟೆ ಮರಿ ಬರುತ್ತೆ. ಮರಿ 50,000 ಸ್ಟಾರ್ಟಿಂಗು ಯಾರ ಹೊಸ್ತಾಗ್ ಮಾಡ್ಬೇಕಂತ ತಿಕ್ಕರಿ ಎಷ್ಟು ಮೊಟ್ಟೆ ತಗೊಂಡ್ ಮಾಡಿದ್ರು ಪಾಡವ್ರು? ಇಲ್ಲ, ಅವರು ಅವ್ರಿಗೆ ಇಂದ ಐಡಿಯಾ ಇರಂಗಿಲ್ಲ, ಹೊಸ್ತಾಗ್ ಮಾಡ್ತಾ ಇರ್ತಾರೆ. ಅಂತವ್ರು ಎಷ್ಟು ಮೊಟ್ಟೆ ತಗೊಂಡ್ ಮಾಡಿದ್ರ ಅನುಕೂಲ? ಇಲ್ಲ, ಅವರು ಜಮೀನಲ್ಲಿ ಫಸ್ಟ್ ಇದಕ್ ಮೇನ್ ಮೇವ್ ಎಷ್ಟು ಬೆಳ್ಕೋಬೇಕು? ಮೇನ್ ಸೊಪ್ಪು. ಇದಕ್ ಮೇನ್ ಉಳುಕ್ ಏನಂದ್ರೆ ಮೇನ್ ಕ್ವಾಲಿಟಿ ಇರೋ ಸೊಪ್ಪೇ ಬೇಕು, ಗುಣಮಟ್ಟದ ಸೊಪ್ಪು. ಅವ್ರ ಎಷ್ಟ್ ಎಕರೆ ಹಾಕ್ತಾರ ಅದ್ರ ಮೇಲೆ ಏನಾರ ಮಾಡ್ಬೋದು. ಈಗ 1 ಎಕರೆ ಹಾಕಿದ್ರು ಅಂದ್ರೆ ಅದಕ್ಕೆ ಈಗ 6 ತಿಂಗಳು ಬರಲ್ಲ ಸೊಪ್ಪು. 3 ತಿಂಗಳಂತೂ ಬೇಕು. ಅದು ಕಡ್ಡಿ ನಾಟಿ ಸಸಿ ಮಾಡಿದ್ವಿ ಅಂದ್ರೆ ಅದು ಬರಕ 6 ತಿಂಗಳು ಬೇಕು. 3 ತಿಂಗಳು ಹೇಳ್ತಾರೆ ಡೆಮಾನ್ಸ್ಟ್ರೇಟರ್ ಅವರೆಲ್ಲ. ಅದು ಬರಕ ನಮಗ ಅನುಭವ ಪ್ರಕಾರ 6 ತಿಂಗಳು ಬೇಕು. ಈಗ ಜೂನ್ ಜುಲೈಗೆ ಅದ್ ನಾಟಿ ಇರೋದದು. ಈಗ ಮಾಡಿದ್ರೆ ಡಿಸೆಂಬರ್ ನವೆಂಬರ್ ಒಂದ್ ಬೆಳೆ ಇಡ್ಬೋದು. ಒಂದ್ 70 ಮೊಟ್ಟೆ 80 ಮೊಟ್ಟೆ ಇಡ್ಬೋದು 1 ಎಕರೆ ಸ್ಟಾರ್ಟಿಂಗ್. ಯಾಕಂದ್ರೆ ಒಂದೊಂದೇ ಕಡ್ಡಿ ಬಂದಿರುತ್ತಲ್ಲ, ಸೊಪ್ಪು ಅಂತ ಊಟ ಈಡಾಗಲ್ಲ, ಇಳುವರಿ ಇರಲ್ಲ, ಅದು ಈಡ್ ಇರಲ್ಲ. ಹಂಗಾಗಿ ನೆಕ್ಸ್ಟ್ ಬ್ಯಾಚ್ ಇತ್ತಲ್ಲ, 1 ವರ್ಷ ಆದ್ಮೇಲೆ ಒಂದ್ ಎಕರೆ 300 ಮೊಟ್ಟೆ ಅಂತ ಹೇಳ್ತಾರೆ. ನಾವು 250 ಮಟ್ಟ ಮೇಯಿಸಿದೀವಿ. 300 ಮಟ್ಟ ಮೇಯಿಸಿಲ್ಲ, 250 ಅಂತ ಮೇಯ್ತೈತಿ.
ಅಂದ್ರೆ 300 ಮಟ್ಟ ತನಕ ಮೇಯಿಸಿದಿರಿ. ಮೇಯಿಸಿದ್ರಿ ಒಂದ್ ಎಕರೆ ಸೊಪ್ಪಿಗೆ. ಅದು ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹೊಡ್ಕಂದ್ರೆ ಮಾತ್ರ ಬರೋದು ಸೊಪ್ಪು, ಇಲ್ದ್ರೆ ಬರಲ್ಲ. ಅಂದ್ರೆ ಸಾವಯವ ಗೊಬ್ಬರ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೊಪ್ಪು ಚೆನ್ನಾಗಿ ಬರುತ್ತೆ. ಸೊಪ್ಪು ಚೆನ್ನಾಗ್ ಬರುತ್ತೆ, ಕ್ವಾಲಿಟಿ ಬರುತ್ತೆ, ಗೂಡು ಒಳ್ಳೆ ದೊಡ್ಡ ಚೆನ್ನಾಗ್ ಬರುತ್ತೆ, ಕ್ವಾಲಿಟಿ ಎಳೆನೂ ಕ್ವಾಲಿಟಿ ಇರುತ್ತೆ. ಅಂದ್ರೆ ಸೊಪ್ಪನ ಮೇಜರ್ ಆಗಿ ಏನು ಈ ರೇಷ್ಮೆ ಬೆಳೆಗೆ ಸೊಪ್ಪೇ ಇಂಪಾರ್ಟೆಂಟ್. ಸೊಪ್ಪೆ ಮೇನ್. ಇದಕ್ಕೆ ಹುಳಕ್ಕೇನ್ ಆಹಾರ ಅಂದ್ರೆ ಸೊಪ್ಪು ಎಷ್ಟು ನೀನು ಗುಣಮಟ್ಟ ಇರುತ್ತ ಅಷ್ಟು ಹುಳನು ಆರೋಗ್ಯವಾಗಿರ್ತತಿ. ಗೂಡು ಒಳ್ಳೆ ಮಾರ್ಕೆಟ್ ಅಲ್ಲಿ ರೇಟ್ ಸಿಗ್ತತಿ, ಕ್ವಾಲಿಟಿ ಇರ್ತದ ಗೂಡು. ಸರ್ ಈಗ ನೀವ್ ಹೇಳ್ತಾ ಇದೀರಿ, ಈಗ ಸ್ಟಾರ್ಟಿಂಗು ನಮಗೇನು ಗೊತ್ತಿಲ್ಲ, ಹೊಸದಾಗಿ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಮೊಟ್ಟೆ ಬಿಟ್ಕಂದ್ರೆ ಅನುಕೂಲ ಆಕತಿ? ಸರ್ ಈಗ ಕಲಿಬೇಕಂದ್ರೆ ಒಬ್ರು ಯಾರ ಅನುಭವ ಹತ್ರನೇ ಸ್ವಲ್ಪ ತಿಳ್ಕೋಬೇಕು. ಯಾಕಂದ್ರೆ ಇದು ಎಷ್ಟು ಉತ್ತಮ ಐತಿ ಅಂದ್ರೆ ಅಷ್ಟೇ ಡೇಂಜರ್ ಐತಿ ಇದು. ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಉತ್ತಮ ಅಂತ ನನ್ನ ಇದು. ನಾವು ಎಲ್ಲ ಯಾರಾದ್ರೂ ಒಬ್ರು ಅನುಭವಿ ಇರುತ್ತೆ, ಒಂದ್ ಸ್ವಲ್ಪ ದಿನ ನೋಡಿಕೋಬೇಕು. ಸ್ವಲ್ಪ ದಿವಸ ಏನಿಲ್ಲ ಸರ್, ಒಂದ್ ದಿವಸ ಯಾತರ ಒಂದು ಬ್ಯಾಚ್ ಅವ್ರ ಜೊತೆಗಿದ್ರೆ ಇನ್ನು ಉತ್ತಮ. 20-25 ಡೇಸ್ ಅವ್ರು ಅದನ್ನ ಅಡ್ಡಾಡಿ ತಿಳ್ಕೊಂಡ್ರೆ ಅದು ಬೆಳಗ್ಗೆ ಒಂದ್ ಟೈಮ್, ಕೊನೆಗೆ ಒಂದ್ ಟೈಮ್, ಬೆಳಗ್ಗೆ ಒಂದ್ ಟೈಮ್ ಬಂದು ಸೊಪ್ಪು ಯಾವ ತರ ಕೊಡ್ತಾರೆ, ಹುಳ ಯಾವ ತರ ಹಿಗ್ಗಿಸ್ತಾರೆ, ಅದಕ್ಕೆ ಯಾವ ತರ ಸೊಪ್ಪು ಹಾಕ್ಬೇಕು, ಹೆಂಗೆ ಮೆಡಿಸಿನ್ ಏನ್ ಹೊಡಿತಾರೆ, ಸುಣ್ಣ ಯಾವ ತರ ಅಂತ ನೋಡ್ಕೊಂಡ್ರೆ ಅಷ್ಟೇ ಇರೋದು ಇದ್ರಲ್ಲಿ. ಈಗ ಹಸು ಪಸು ಮೇಯಿಸಿದವ್ರಿಗೆಲ್ಲ ಇದೆಲ್ಲ ಲೆಕ್ಕನೇ ಅಲ್ಲ ಸರ್. ಹೌದೌದೌದು. ಈ ಬೆಳಗ್ಗೆ ಅದು ಈಗ ಹಸ್ಕಂದಾಗ ಅದಕ್ಕೆ ಕಣ್ಣು ಇಲ್ಲ, ಮೂಗೊಂದ್ ಇರುತ್ತೆ ಅಷ್ಟೇ. ಅದಕ್ಕೆ ಯಾವ ತರ ಅಂದ್ರೆ ಅದು ಸೊಪ್ಪು ಈಗ ಅಷ್ಟು ಸೊಪ್ಪು ಖಾಲಿ ಮಾಡಿದ ಮೇಲೆ ಸೊಪ್ಪು ಕೊಡ್ಬೇಕು, ಬೆಡ್ ಡ್ರೈ ಇರ್ಬೇಕು, ತೇವಾಂಶ ಇರ್ಲಿಲ್ದಂಗ್ ನೋಡ್ಕೋಬೇಕು ಸರ್. ಅಷ್ಟೇ. ಅದನ್ನ ಬಿಟ್ರೆ ಬೆಡ್ ಡ್ರೈ ಇರ್ಬೇಕು ಇದ್ರಾಗ. ಸರ್ ಇಲ್ಲಿ ಹಾಕಿದ್ರಲ್ಲಿ ಇದು ಯಾವ್ದು ಪೇಪರ್? ಇದು ಕ್ರಾಫ್ಟ್ ಪೇಪರ್ ಅಂತ ಬರುತ್ತೆ ಸರ್. ಇದು 185 ಸೆಂಟಿಮೀಟರ್, ಇದು 6 ಅಡಿ ಅಗಲ ಬರುತ್ತೆ ಸರ್. 6 ಅಡಿ ಅಗಲ. ಇಲ್ಲಿ ದಾವಣಗೆರೆ ಎಲ್ಲಿ ಸಿಗಲ್ಲ ಸರ್. ಅಲ್ಲೇ ರಾಮನಗರ ಬಿಟ್ರೆ ಈ ತರ ಎಲ್ಲಿ ಸಿಗಲ್ಲ. ಅಂದ್ರೆ ವಿಶೇಷವಾಗಿ ರೇಷ್ಮೆಗೆ ಅಂತಲೇ ಮಾಡಿರೋದು ಇದು ಸರ್. ಯಾಕಂದ್ರೆ ಇದು ಕಾಸ್ಟ್ ಕಡಿಮೆ ಸರ್. ಇದು ಈಗ ಅದ್ರಾಗ ಥಿಕ್ನೆಸ್ ಸ್ವಲ್ಪ ದಪ್ಪ ಅಂತಂದ್ರೆ ದುಡ್ಡು ಅಮೌಂಟ್ ಆಗಲ್ಲ. ಅದು ಇದು ಕ್ವಾಲಿಟಿ ಕಡಿಮೆ ಇರುತ್ತೆ. ಇದ್ರಾಗ ಏರು ಪಾಸ್ ಆಗ್ತತಿ ಈ ಪೇಪರ್. ಗಾಳಿ ಆಡ್ಬೇಕಲ್ಲ, ಬೆಡ್ ಡ್ರೈ ಆಗಕ್ಕೆ ಇದೇ ಪೇಪರ್ ಉತ್ತಮ ನಮ್ಮ ಅನುಭವ ಪ್ರಕಾರ. ಸರ್ ಅದಾದ್ಮೇಲೆ ನೀವು ಸ್ಟಾರ್ಟಿಂಗ್ ಮೊಟ್ಟೆನ ಎಲ್ಲಿ ಪರ್ಚೇಸ್ ಮಾಡ್ತೀರಿ ಸರ್? ನಾವು ಇಲ್ಲಿ ಎಲ್ಲ ಚಾಕಿ ಸೆಂಟರ್ ಅಂತ ಈಗ ಆಗಿದಾವ್ ಸರ್. ಬೇಕಾದ್ರೆ ಹತ್ತಿರದ ರೇಷ್ಮೆ ಇಲಾಖೆಗಳು ಇಲ್ಲ, ಅದನ್ನ ರೇಷ್ಮೆ ಇಲಾಖೆಯಿಂದ ಕೊಡಲ್ಲ. ಅದನ್ನ ಪ್ರೈವೇಟ್ ಖಾಸಗಿಯಾಗಿ ಚಾಕಿ ಸೆಂಟರ್ ಅಂತ ಓಪನ್ ಮಾಡಿದ್ಕಂದ್ರ ಅವರು ಮೊಟ್ಟೆ ತರ್ತಾರೆ. ಮೈಸೂರು, ಹೊಸೂರು, ರಾಮನಗರ, ಬೆಂಗಳೂರು ಅಂತ ಅವ್ರು ಮೊಟ್ಟೆ ಡೀಲರೇ ಬೇರೆ ಇರ್ತಾರ. ಅವ್ರು ಮೊಟ್ಟೆ ಡೀಲರ್ ಗಳೇ ಬೇರೆ ಇರ್ತಾರೆ. ಆ ಮೊಟ್ಟೆ ಡೀಲರ್ ಹತ್ರ ಇವ್ರ ಚಾಕಿ ಸೆಂಟರ್ ಪರ್ಚೇಸ್ ಮಾಡ್ಕೊಂಡ್ ಬರ್ತಾರೆ. ಆ ಮೊಟ್ಟೆ ತಗೊಂಬಂದು ಅವರು 10 ದಿವಸ 8 ದಿವಸ ಅದನ್ನ ಇದಕ್ಕಿನ ಬಾರಿ ಶುಚಿಯಾಗಿ ನೋಡ್ಕೋಬೇಕು. ಅದು ಹೀಟ್ ಕೊಟ್ಟು ಟೆಂಪರೇಚರ್ ಮೇಂಟೈನ್ ಮಾಡ್ಕೊಂಡು ಅದು ಮರಿ ಮಾಡಿಸಿ ನಮಗೆ ಮರಿ ಕೊಡ್ತಾರೆ. 100 ಮೊಟ್ಟೆಗೆ 4600 ತಗೊಂತಾರೆ. 100 ಮೊಟ್ಟೆಗೆ 4600. ಆನ್ಗೂಡು ನಾವು ಹೋಗೋದೇ ಆನ್ಗೂಡು ಚಾಕಿ ಸೆಂಟರ್. ಯಾಕಂದ್ರೆ ಇಲ್ಲೇ ವೆದರ್ ಈಗ ಸೆಟ್ ಆಗಂತ ಚಾಕಿ ಸೆಂಟರ್ನೇ ನಾವು ಆಯ್ಕೆ ಮಾಡ್ಬೇಕು ಸರ್. ಅಂದ್ರೆ ನಾವ್ ಎಲ್ಲಿ ಮಾಡ್ಬೇಕಂತದೀವೋ ಅಲ್ಲಿ ಹತ್ರದ ಚಾಕಿ ಸೆಂಟರ್. ಅಂದ್ರೆ ಅವರು ಚಾಕಿದ ಬಗ್ಗೆ ತಿಳ್ಕೊಂಡಿರ್ಬೇಕು. ಅವ್ರಲ್ಲಿ ಯಾವ ತರ ಗುಣಮಟ್ಟದಾಗ ಅದ್ರ ಇಲ್ಲೋ ಯಾವ ತರ ನೋಡ್ಕೊಂಡು ಹುಳ ತಂದ್ರೆ ಚೆನ್ನಾಗಿ ಉತ್ತಮ. ಸರ್ ಅದಾದ್ಮೇಲೆ ನೀವು ಸ್ಟಾರ್ಟಿಂಗ್ ಏನು ಮೊಟ್ಟೆ ತರ್ತೀರಿ, ಮೊಟ್ಟೆ ತಂದ್ಮೇಲೆ ರ್ಯಾಕಿಗೆ ಹಾಕ್ತಿರಿ. ಈ ಪೇಪರ್ ಹಾಕ್ತಿರಿ, ಪೇಪರ್ ಹಾಕಿ ಅದ್ರ ಮೇಲೆ ಮರಿನ ಅದ್ರ ಮೇಲೆ ಬಿಡ್ತೀವಿ. ಮೊಟ್ಟೆ ಕೊಡಲ್ಲ ನಮಗೆ, ಮರಿ ಕೊಡ್ತಾರೆ. ಅಕ್ಕಿ ಕಾಳು ಇರುತ್ತಲ್ಲ ಅಷ್ಟು ಉದ್ದ ಇರುತ್ತೆ, ಸಣ್ಣಕ್ ಇರುತ್ತೆ ಅಷ್ಟೇ. ಅದನ್ನ ತಂದು ಇದ್ರಲ್ಲಿ ಸಪ್ನಲ್ಲಿ ಹಾಕಿ ಬಿಡ್ತೀವಿ. ಬಿಡುವಾಗ ನೀವು ಅದೇನೋ ಸುಣ್ಣ ಅಂತ ಹೇಳಿದ್ರಿ, ಅದೇ ಕ್ಯಾಲ್ಸಿಯಂ. ಸುಣ್ಣನ ಯಾವ ಟೈಮ್ನಾಗ ಹಾಕ್ತಿರಿ? ಈವ್ನಿಂಗು ಮಾರ್ನಿಂಗ್ ಏನಾರು ಹಾಕ್ತಿರೋ? ಬಗ್ಗೆ ಬೆಳಗ್ಗೆ ಒಂದ್ ಟೈಮ್ ಅಷ್ಟೇ ಸುಣ್ಣ ಹೊಡೆಯೋದು. ಅದು ಕ್ಯಾಲ್ಸಿಯಂ ಅಲ್ಲ, ರೋಗ ಯಾವ ಇದು ಸೂಕ್ಷ್ಮ ಏನೋ ಜಾತಿ ಅಂತಾರೆ, ತೇವಾಂಶದ ಇದು ಒಂತಾಗ ಇರೋ ಇದು ಜಾತಿ ಹುಳಲ್ಲ. ಅದು ಬೆಡ್ ಡ್ರೈ ಇರೋಕ್ಕೋಸ್ಕರ ಅದು ರೋಗ ಬರ್ಲಿಲ್ದಕ್ಕೆ ಕ್ಯಾಲ್ಸಿಯಂ ಸುಣ್ಣ ಹೊಡಿತೀವಿ. ಸುಣ್ಣದ ಪುಡಿನ ಒಂದ್ ಅರಿಬೇಗ ಹಾಕ್ಯಂದು ಹೊಡಿಬೇಕು. ಅಂದ್ರೆ ಹಿಂಗೆ ಕುಲುಕ್ಸ್ಬೇಕು. ಅದೇ ಈ ತರ ಹಿಂಗ್ ಇಕ್ಕೆಂತ ಹೋದ್ರೆ ಅದು ಸಣ್ಣ ಧೂಳಿಂಕರ ಬೀಳ್ತಿರ್ತದೆ ಉಳಿದ್ಮೇಲೆ. ಅದ್ರ ರೋಗ ಸ್ವಲ್ಪ ಕಂಟ್ರೋಲ್ ಮಾಡ್ತದೆ. ಡೈಲಿ ಬೆಳಗ್ಗೆ ಒಂದ್ ಟೈಮ್ ಹೊಡೆದ್ರೆ ಸಾಕು. ಡೈಲಿ ಬೆಳಿಗ್ಗೆ ಪೌಡರ್ ಇರ್ಬೇಕು. ಅದನ್ನ ಪೌಡ್ರು ಸಿಗ್ತತಿ, ಪೌಡರ್ ಎಲ್ಲ ಸಿಗ್ತತಿ. ಈ ಕಡೆ ಹಾವೇರಿ, ರಾಣೆಬೆನ್ನೂರು, ಅಲ್ಲೇ ರಾಮನಗರದಾಗ ತರ್ತೀವಿ. 1 kg 13-14 ರೂಪಾಯಿ ಇರ್ತತಿ. ಆ ಪೌಡ್ರು ಸುಣ್ಣ ತಗೊಂಬಂದು ಹೊಡಿಬೇಕು ಅರ್ಬೇಗ. ಡೈಲಿ ಬೆಳಗ್ಗೆ ಸುಣ್ಣ ಹೊಡೆದು ಅರ್ಧ ಗಂಟೆ ಆದ್ಮೇಲೆ ಸೊಪ್ಪು ಕೊಡ್ಬೇಕು. ಅದು ಫ್ರೆಶ್ ಸೊಪ್ಪು ಕೊಟ್ರೆ ಉತ್ತಮ. ಅಂದ್ರೆ ಇದು ಹುಳ ತಂದ್ಮೇಲೆ ಡೈಲಿ ಅಂದ್ರೆ ಇದು ಗೂಡಿ ಕುಂದ್ರಸ ತನಕ ನೋಡಿಬೇಕ? ಗೂಡ್ ಆದ್ಮೇಲೆ ಇಲ್ಲ, ಜ್ವರಕ್ಕಾದಾಗ ಸುಣ್ಣ ಹೊಡೆಯಂಗಿಲ್ಲ. ಜ್ವರಕ್ ಸೆಟ್ ಆದ್ಮೇಲೆ ಇನ್ನೇನ ಅವತ್ತು ಹೊಡೆಯೋದಿಲ್ಲ. ರಿಸೀವ್ ಮಾಡಿಕೆನಕರ ವಿಜೇತ, ಅಂಕುಶ್ ಅದು ಸುಣ್ಕಟ್ಟು, ಹಾಲ್ ರೋಗ, ಇದು ರೋಗ ಜಾಸ್ತಿ. ಇದು ಸ್ವಲ್ಪ ಅದಕ್ಕಾಗಿನೇ ಸ್ವಲ್ಪ ಔಷಧಿ ಮೆಡಿಸಿನ್ ಹೊಡ್ಕೊಳ್ಳೇಬೇಕು. ಅದು ಜ್ವರದ ರಿಸೀವ್ ಆದಾಗ ವಿಜೇತ ಹೊಡಿಬೇಕು, ಇಲ್ಲ ಅಂಕುಶ್ ಹೊಡಿಬೇಕು. ಅಂದ್ರೆ ಯಾವ್ದ್ರಲ್ಲಿ ಸ್ಪ್ರೇ ಮಾಡ್ತೀರಿ ಸರ್ ಇದಕ್ಕೆ?
ಸ್ಪ್ರೇ ಏನಿಲ್ಲ, ಅರಿಬೇಗ ಅದು ಪೌಡರ್ ಬರುತ್ತೆ, ಅದು ಪೌಡ್ರ್. ಅದು ಪೌಡ್ರ್. ಒಟ್ಟು ಇದಕ್ಕೆ ಸ್ಪ್ರೇ ಅಂತ ಏನದ ಎಲ್ಲ ಪೌಡರ್ಗಳೇ. ಲಿಕ್ವಿಡ್ ಅಂತಂದ್ರೆ ಅದ್ಯಾವುದು ಅದು ಸೊಪ್ಪು ಶಾರ್ಟೇಜ್ ಅದ ಸಂಪೂರ್ಣ ಅಂತ ಬರುತ್ತೆ, ಅದೊಂದು ಮಾತ್ರ ಲಿಕ್ವಿಡ್ ಆಗಿ ಅದು ಸೊಪ್ಪಿನ ಮೇಲೆ ಹಿಂಗ್ ಸ್ಪ್ರೇ ಮಾಡಿ ಸೊಪ್ಪು ಹಾಕ್ತಿವಿ ಅಷ್ಟೇ, ಸೊಪ್ಪಿನ ಟೈಮ್ನಾಗ. ಅದು ಬಿಟ್ರೆ ಇದಕ್ಕೆ ಲಿಕ್ವಿಡ್ ಯಾವ್ದು ಟಚ್ ಇಲ್ಲ, ಎಲ್ಲ ಪೌಡ್ರೆ. ಸರ್ ಈಗ ಮೊಟ್ಟೆ ತಂದ್ರಿ, ಮೊಟ್ಟೆ ಬಿಟ್ರಿ, ಪೌಡರ್ ಹಾಕಿದ್ರಿ, ಮೇವ್ ಸ್ಟಾರ್ಟ್ ಮಾಡಿದ್ರಿ. ಹ್ಞೂ ಸರ್. ಈ ಫಸ್ಟ್ನೇ ಜ್ವರ, 2ನೇ ಜ್ವರ ಅವ್ರು ಪಾಸ್ ಮಾಡಿ ಕೊಟ್ಟಿರ್ತಾರೆ. 3ನೇ ಜ್ವರಕ್ಕೆ ಎಷ್ಟು ದಿನಕ್ಕೆ ಬರುತ್ತೆ ಸರ್? ಸರ್ 6 ಮೇವು ಅಂತ ಹಳ್ಳಿ ಭಾಷೆಗೆಲ್ಲ ನಾವು ಇಲ್ಲೆಲ್ಲ ಮೇವಿನ ಲೆಕ್ಕನೇ ಹಾಕೋದಿಲ್ಲ. 3 ದಿವಸ ಹೇಳ್ಬೇಕಂದ್ರೆ ನೀವು ಮೊಟ್ಟೆ ತಂದಾಗ್ಲಿಂದ 3 ದಿವಸ. 3 ದಿವಸ ನಾವು ಮೊಟ್ಟೆ ಅಲ್ಲ ಮೊಟ್ಟೆ ಅಂದ್ರೆ ನಮಗೆ ಬರೋದು ಚಾಕಿ ಸೇರುತ್ತೆ. ನಾವು ಮರಿ ತರೋದು, ಮರಿ ತಂದು 3 ದಿವಸಕ್ಕೆ ಮರಿ ತರ್ತೀವಿ. 2ನೇ ಜ್ವರಕ್ಕೆ ಅವರು ಸ್ಟಾಪ್ ಮಾಡಿ ಕೊಡ್ತಾರೆ. ಅದನ್ನ ನಾವ್ ಇಲ್ಲೇ ಬಂದು ರಿಸೀವ್ ಆಗಿರ್ತದೆ 2ನೇ ಜ್ವರ. ಅಲ್ಲಿದ್ದ 3 ದಿವಸ ಮೇವ್ ಹಾಕ್ತಿವಿ. ಅಂದ್ರೆ 6 ಮೇವು, ಬೆಳಗ್ಗೆ 1, ಸಾಯಂಕಾಲ 1, ಆತರ 6 ಮೇವ್ ಹಾಕ್ತಿವಿ 3 ದಿವಸ. 6 ಮೇವ್ ಆದಷ್ಟಿಗೆ ಅದು ಜ್ವರ ಸ್ಟಾಪ್ ಆಗ್ತೈತಿ. ಅಂದ್ರೆ ಜ್ವರ ಅಂದ್ರೆ ಅದೇ ಹಾವು ಪರೆ ಬಿಡುತ್ತಲ್ಲ, ಆ ತರ ಪರೆ ಬಿಡುತ್ತ ಅದು. ಆ ಪರೆ ಬಿಟ್ಟು ಎದ್ಮೇಲೆ ನಮಗ್ ಗೊತ್ತಾಗ್ತೈತಿ ಎಷ್ಟು ಪ್ರಮಾಣದಾಗ ಎದ್ದೈತಿ ಇಲ್ಲ ಅಂತ ಜ್ವರದ. ಆ 3 ದಿವಸ ಆದಷ್ಟು 3ನೇ ಜ್ವರಕ್ಕೆ ರಿಸೀವ್ ಆಗುತ್ತೆ. ಅದು ರಿಸೀವ್ ಆದ್ಮೇಲೆ 1-2 ದಿವಸ ಮೇವ್ ಹಾಕಂಗಿರಲ್ಲ. 3 ಮೇವ್ 1.5 ದಿವಸ ಮೇವ್ ಹಾಕಂಗಿರಲ್ಲ. ಅದಾದ್ಮೇಲೆ ಮತ್ತೆ ಮೇವ್ ಹಾಕ್ಬೇಕು. ಅದು ಸೇಮ್ ಇದೇ ತರನೇ ಮತ್ 3 ದಿವಸ ಮೇಯ್ತೈತಿ, 4ನೇ ಜ್ವರಕ್ಕೆ ಸ್ಟಾಪ್ ಆಗ್ತೈತಿ. ಅದೇ ಜ್ವರ ಅಂದ್ರೆ ಹೇಳಿದ್ನಲ್ಲ ಆ ತರ ಬಿಡುತ್ತದ. ಅದು ಸಂಪೂರ್ಣ ಅಷ್ಟು 100% ಅಷ್ಟು ಮರಿನೂ ಆ ತರ ಪರೆ ಬಿಟ್ಟಿರ್ಬೇಕು. ಆ ತರ ಬಿಟ್ರೆ ಅದು ಒಂದೇ ಹೊಂದಾಣಿಕೆಗೆ ಹುಳ ಇರ್ತೈತಿ. ಇಲ್ಲಪ್ಪ ಅಂದ್ರೆ ಹಿಂದೆ ಮುಂದೆ ಆಗ್ಬಿಡ್ತೈತಿ. ಆ ತರ ಒಂದೇ ಲೆಕ್ಕಕ್ಕೆ ಅದನ್ನ ಹುಳನ ಸೆಟ್ ಮಾಡ್ಕೋಬೇಕು ನಾವು. ಮೇವು ಕರೆಕ್ಟ್ ಟೈಮಿಗೆ ಅದಕ್ಕೆ ಹೊಟ್ಟೆ ತುಂಬಾ ಕೊಟ್ಟು ಸೆಟ್ ಮಾಡ್ಕೋಬೇಕು. ಅದಾದ್ಮೇಲೆ 4ನೇ ಜ್ವರ ರಿಸೀವ್ ಆದ್ಮೇಲೆ 6 ದಿವಸ ಮೇಯ್ತೈತಿ. 12 ಮೇವು. 12 ಮೇವು ಮೇಯ್ತು ಅಂದ್ರೆ ಹಣ್ಣು ಆಗ್ಬಿಡುತ್ತೆ, ಹುಳ ಹಣ್ಣು ಆಗ್ಬಿಡುತ್ತೆ. ಹಣ್ಣಾದ್ಮೇಲೆ ನೂಲ್ ಬಿಚ್ಚಕ್ ಸ್ಟಾರ್ಟ್ ಮಾಡ್ತೈತಿ. ಅವ ನಾವು ಚಂದ್ರಿಕೆ ಹಾಕ್ತಿವಿ. ಚಂದ್ರಿಕೆ ಅಂದ್ರೆ ಚಂದ್ರಿಕೆ ಹಾಕುವಾಗ ಇದ್ರಲ್ಲಿ ಹಾಕಿರ್ತಿರಲ್ಲ ಕಡ್ಡಿ, ಇಂತ ಕಡ್ಡಿ ಏನಾದ್ರು ತೆಗಿತೀರಾ? ಇಲ್ಲ, ಏನು ತೆಗಿಯಲ್ಲ. ಕಡ್ಡಿ ಇರುತ್ತಲ್ಲ, ಅದು ಸೊಪ್ಪು ಎಲ್ಲಾ ತಿನಿಸಿ ಪೂರ ಅಷ್ಟು ಖಾಲಿ ಮಾಡಿಸಿ ಆ ಕಡ್ಡಿ ಮೇಲೆ ಚಂದ್ರಿಕೆ ಈ ತರ 2 ಅಡಿ ಚಂದ್ರಿಕೆ ಕುಡಿದ್ರಲ್ಲ ರೇಷ್ಮೆ ಇಲಾಖೆಯಿಂದ, ಆ 2 ಅಡಿ ಚಂದ್ರಿಕೆ ಒಜ್ಜಿತೀವಿ ಅದ್ರ ಮೇಲೆ. ಅದು ಮೇಲೆ ಬಂದು ಆ ಸೆಂಟ್ರ್ ಒಳಲೆ ಗ್ಯಾಪ್ನಾಗ ಗೂಡು ಕಟ್ತೈತಿ. ಅಂದ್ರೆ ಚಂದ್ರಿಕೆನ ಇದ್ರ ಮೇಲ್ಗಡೆ ಇಡಕ್ ಸ್ಟಾರ್ಟ್ ಮಾಡ್ತೀವಿ. ಇದು ಏನ್ ಮಾಡುತ್ತೆ, ಮೇಲ್ಗಡೆ ಬಂದು ಮತ್ತೆ ಇದ್ರೊಳಗೆ ಅದು ಈ ತರ ಒಳಲೆ ಇರ್ತದಲ್ಲ, ಈ ತರ ಆ ಗ್ಯಾಪ್ ನಲ್ಲಿ ಗೂಡು ಕಟ್ತೈತಿ. ಅದು ಗೂಡು 3 ದಿವಸ 3 ಹಗಲು 3 ರಾತ್ರಿ ಗೂಡು ಕಟ್ಟಿರ್ತೈತಿ. 3 ಹಗಲು 3 ರಾತ್ರಿ ಗೂಡು ಕಟ್ತೈತಿ. ಕಟ್ಟಿ 7ನೇ ದಿವಸಕ್ಕೆ ಗೂಡು ಬಿಡಿಸಿ ರಾಮನಗರ ಮಾರ್ಕೆಟ್. ಅಂದ್ರೆ ಸರ್ ಈಗ ಗೂಡು ಬಿಡಿಸ್ತಿರಲ್ಲ, ಇದೇನ್ ನೀವು ಚಂದ್ರಿಕೆ ಇಡ್ತೀರಿ, ಚಂದ್ರಿಕೆ ಇಟ್ಟು 3 ದಿನದಾಗ ಅಂದ್ರೆ 3 ರಾತ್ರಿ 3 ನೈಟ್ ಡೇದಲ್ಲಿ ಗೂಡು ಕಟ್ತತೆ. ಗೂಡು ಕಟ್ಟಿದ್ಮೇಲೆ ಮತ್ತೆ ಇದ್ರಾಗ ಏನಾರ ಮರಿ ಇರ್ತಾವ? ಏನು ಇಲ್ಲ, ಡ್ಯಾಮೇಜ್ ಹುಳ ಅಂದ್ರೆ ಈಗ ಆಗ್ಲಾರದಂತದ್ದು ಕಳಪೆ ಈಗ ಎಲ್ಲಾದ್ರಾಗ ಇದ್ದೇ ಇರುತ್ತೆ. ಹೌದೌದು. ಈಗ ಅದು ಕಳಪೆ ಹುಳ ಇದ್ದೇ ಇರುತ್ತೆ, ಅಷ್ಟೇನ್ ಇರಲ್ಲ. ಒಂದು ಬಕ್ಸೆ ಸಿಗ್ಬೋದು ಅಷ್ಟೇ, ಒಂದ್ ಹಿಡಿಯುವಷ್ಟು ಅದು ರೋಗ ಇದ್ದೇ ಇರುತ್ತೆ. ಇದು 11 ದಿವಸ ಹೆಚ್ಚು ಕಡಿಮೆ ಅಂದ್ರೆ 6, 12, 13, 14 ದಿವಸ ಒಂತಾಗೆ ಇರ್ಬೇಕಂದ್ರೆ ಅದಕ್ಕೆ ರೋಗ ಯಾವ್ದಾರ ಒಂದು ಹುಡುಕ್ ಇದ್ದೇ ಇರುತ್ತೆ. ಅದು ಇರ್ತೈತೆ, ಅದೆಲ್ಲ ನಮಗೆ ವೇಸ್ಟೇಜ್ ಅನ್ಸಲ್ಲ. ಅದನ್ನ ಬಿಟ್ಟು ಇದೇ ಒಳ್ಳೆ ಕ್ವಾಲಿಟಿ ಇತ್ತಪ್ಪ ಅಂದ್ರೆ ಇದೇ ಚಲೋ ಬರುತ್ತೆ. ಸರ್ ಅದಾದ್ಮೇಲೆ ನೀವು ಆಗ್ಲೇ ನಮ್ಗೆ ಕೇಳಿದ್ರಿ ಕೆಲವೊಂದು ವಿಚಾರನ. ಈಗ ನಾವು ಒಳಗಡೆ ಬರುವಾಗ ಏನೋ ಸೆಂಟು ಯೂಸ್ ಮಾಡಂಗಿಲ್ಲ. ಏನ್ ಸರ್ ಅದು? ಏನಿಲ್ಲ, ಇದು ಸೂಕ್ಷ್ಮ ಜಾತಿ ಸರ್. ಇದು ಪಾಯ್ಸನಿಂಗ್ ಅಂದ್ರೆ ಆಗದೇ ಇಲ್ಲ. ಇದು ಪಾಯ್ಸನ್ ಅಂದ್ರೆ ಮೊದ್ಲೇ ಇದಕ್ಕೂ ಪಾಯ್ಸನಿಗೂ ದೂರ ಅಕ್ಕಪಕ್ಕ 100 ಮೀಟರ್ ಹೊರಗಡೆನೆ ಈ ಪಾಯ್ಸನ್ ಈ ಒಳಗಡೆ ಇರಂಗೇ ಇಲ್ಲ. ಈ ಸರ್ಕಲ್ ಇದ್ರಾಗ ಗೋಡಮ್ ಈ ಶೆಡ್ಡಿನ ಸುತ್ತಮುತ್ತ ಔಷಧಿ ಸ್ಮೆಲ್ ಆಗಂಗಿಲ್ಲ. ಯಾಕಂದ್ರೆ ಇದು ಕೀಟ ಅಲ್ಲ, ಇದು ಕೀಟನಾಶಕ ಇದಕ್ ಆಗಂಗಿಲ್ಲ. ಮೇನ್ ಹಂಗಾಗಿ ಪರ್ಫ್ಯೂಮ್ ಯೂಸ್ ಮಾಡಂಗಿಲ್ಲ. ಒಳಗಡೆ ಉಡಿ ಕಡ್ಡಿನೂ ಹಚ್ಚಲ್ಲ ಒಬ್ರು, ಕೆಲವ್ರು ನಾವು ಹಚ್ಚಲ್ಲ. ಈ ಸೊಳ್ಳೆ ಬತ್ತಿ ಆತರ ಪಾಯ್ಸನ್ ಇಂದ ಯಾವ್ದೇ ಆಗ್ಲಿ ಹಚ್ಚಲ್ಲ. ಇದು ಪ್ಯೂರ್ ಜೈವಿಕ ಒಂದು ಜೀವಿ ಸರ್. ಇದು ಜೈವಿಕ ಜೀವಿ. ಹ್ಞೂ ಸರ್. ಇದು ಪಾಯ್ಸನ್ ಯಾವ್ದು ಇಲ್ಲ ಇருக்கு. ಪಾಯ್ಸನ್ ಆದ್ರೆ ಇದಕ್ಕೂ ಅದಕ್ಕೂ ಆಗಲ್ಲ. ದೂರ ಇದು ಪಾಯ್ಸನ್ಗೆ ಹುಳನೇ ಸತ್ತು ಬಿಡತ್ತೆ, ಡೆತ್ ಆಗತ್ತೆ. ಅದು ಹುಳ ತಿನ್ನಲ್ಲ, ವೀಕ್ ಆಕತಿ ಪಾಯ್ಸನ್ ಆದ್ರೆ. ಸರ್ ಅದಾದ್ಮೇಲೆ ಈಗ ಯಾರಾದ್ರೂ ಹೊಸ್ದಾಗೆ ಇದನ್ನ ರೇಷ್ಮೆ ಮಾಡ್ತಿರ್ತಾರೆ, ಅವ್ರ ಕೈಲಿ ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಆಗಲ್ಲ. ಸರ್ಕಾರದಿಂದ ಇದನ್ನ ಯಾವ ತರ ನಾವು ಲೋನ್ಗಳನ್ನ ತಗೋಬೇಕು? ಏನಾರ ಸರ್ಕಾರದಿಂದ ರೇಷ್ಮೆ ಇಲಾಖೆ ಕಡೆಯಿಂದ ಏನಾದ್ರು ಸಹಾಯಧನ ಐತಾ? ಸಿಗುತ್ತೆ ಸರ್,
ಸಿಗುತ್ತೆ. ಯಾವ ಡಿಸ್ಟಿಕ್ ಗೆ ಅವ್ರ ಊರು ಯಾವ ಡಿಸ್ಟಿಕ್ ಸೇರುತ್ತೆ ಆ ಡಿಸ್ಟಿಕ್ ನಾಗ ಒಂದು ರೇಷ್ಮೆ ಇಲಾಖೆ ಇದ್ದೇ ಇರುತ್ತೆ. ರೇಷ್ಮೆ ಇಲಾಖೆ ಅದ್ರಲ್ಲಿ ಹೋಗಿ ಡೆಮೋಸ್ಟ್ರೇಟರ್ ಅಂತಾರೆ, ಫೀಲ್ಡ್ ಆಫೀಸರ್. ಯಾವ ಸರ್ ಡೆಮೋಸ್ಟ್ರೇಟರ್ ಫೀಲ್ಡ್ ಆಫೀಸರ್ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಆ ರೈತ ಹೋಗಿ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಎಲ್ಲ ಸ್ಪೀಚ್ ಅವರೆಲ್ಲ ಟೀಚ್ ಮಾಡ್ತಾರೆ. ಈಗ ನಾಟಿ ಸಸಿ ಯಾವ ತಿಂಗಳ ಮಾಡ್ಬೇಕು, ಸಸಿ ಮಾಡಿದ್ರೆ ಉತ್ಮನ, ಕಡ್ಡಿ ನಾಟಿ ಮಾಡಿದ್ರೆ ಉತ್ಮ ಅಂತ ಅವರೆಲ್ಲ ವಿವರಣೆ ಹೇಳ್ತಾರ ಅವ್ರು. ಅದು ಸಸಿ ನಾಟಿ ಮಾಡಿದ್ರೆ ಸರ್ ನಮಗ್ ಕೊಟ್ರ ಸಹಾಯಧನ ದಾವಣಗೆರೆ ಇದ್ರಲ್ಲಿ ಚೆನ್ನಾಗಿ ಉತ್ತಮ ಸರ್. ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಉತ್ತಮ ನಮಗೆಲ್ಲ ಸವಲತ್ತು ಕೊಟ್ಟಿದಾರೆ ಸರ್. ಈಗ ನಾಟಿ ಮಾಡಿದ್ದಕ್ಕೆ ಅದನ್ನ ಒಂದ್ ಎಕರೆಗೆ 15,000 ಕೊಡ್ತಾರೆ ಸರ್. ಸಸಿ ನಾಟಿ ಮಾಡಿದ್ದಕ್ಕೆ. ಅದಾದ್ಮೇಲೆ ಡ್ರಿಪ್ಪಿಗೆ ಕೊಡ್ತಾರೆ. ಡ್ರಿಪ್ ಆದ್ಮೇಲೆ ಉಳಾಕೆ ಶೆಡ್ಡಿಗೆ ಕೊಡ್ತಾರೆ ಸರ್. ಜನರಲ್ ಆದ್ರೆ ಈಗ 4 ಏನೋ ಇರ್ಬೇಕು ಸರ್. ಶೆಡ್ಡಿಗೆ 4 ಲಕ್ಷ ಜನರಲ್ಗೆ. SC/ST ಆದ್ರೆ 460 ಶೆಡ್ಡಿಗೆ ಕೊಡ್ತಾರೆ. ಫಸ್ಟ್ ನಾಟಿ ಮಾಡಿದ್ದು ಅಮೌಂಟ್ ಕೊಡ್ತಾರೆ. ಅದು ನಾಟಿ ಮಾಡಿದ ಗಿಡದ ವೆಚ್ಚ ಕೊಡ್ತಾರೆ. ಅದಾದ್ಮೇಲೆ ಶೆಡ್ಡಿಗೆ ಕೊಡ್ತಾರೆ. ಪವರ್ ಸ್ಪ್ರೇ, ಚಂದ್ರಿಕೆ, ಡ್ರಿಪ್ ಸ್ವಲ್ಪ ಆಲ್ಮೋಸ್ಟ್ ಕೊಡಿದಾರೆ ಸರ್. ಈ ಕಡೆ ಸೋಲಾರು, ಕೂಲರ್ ಕೊಡ್ತಾರೆ. ಹೊಲದಲ್ಲಿ ಉಳುಮೆ ಮಾಡಕ್ಕೆ ಟಿಲ್ಲರ್ ಕೊಡಿದಾರೆ ಸರ್. 7.5 HP ಟಿಲ್ಲರ್ ಕೊಡಿದಾರೆ. 7.5 HP ಟಿಲ್ಲರ್ ಕೊಡಿದಾರೆ ಹೊಲ ಉಳುಮೆ ಮಾಡೋದಕ್ಕೆ. ಸವಲತ್ತು ಸಹಾಯಧನ ಚೆನ್ನಾಗೈತೆ ಸರ್. ಇದ್ರಾಗ ಅನಿಸಿಕೆ ನನಗೆ ಚೆನ್ನಾಗೈತೆ ಸರ್. ಏನು ನಾವು ಹತ್ರದ ರೇಷ್ಮೆ ಇಲಾಖೆ ಫೀಲ್ಡ್ ಆಫೀಸರ್ನ ಭೇಟಿ ಆದ್ರೆ ಅವ್ರಿಗೆಲ್ಲ ಸಂಪೂರ್ಣ ಮಾಹಿತಿ ಹೇಳ್ತಾರೆ ಸರ್. ಎಲ್ಲಾ ಡಿಸ್ಟ್ರಿಕ್ಟ್ ನಾಗೂ ಐತೆ ಸರ್ ಇದು? ಎಲ್ಲಾ ಡಿಸ್ಟಿಕ್ ಐತಿ ಸರ್. ಅಂದ್ರೆ ಪ್ರತಿಯೊಂದು ಕಡೆಗೂ ಐತಿ, ಪ್ರತಿಯೊಂದು ತಾಲೂಕಲ್ಲೂ ಐತಿ ಸರ್. ಅದೇ ಈ ಕಡೆ ಸರ್, ಈಗ ಮಲೆನಾಡು ಈ ಕಡೆ ಭಾಗದಾಗ ಏನೋ ಗೊತ್ತಿಲ್ಲ ಸರ್. ನಮ್ಮ ಈ ಕಡೆ ಸೈಡ್ ಭಾಗ ಎಲ್ಲ ಸಿಗುತ್ತೆ ಸರ್. ಸವಲತ್ತು ಅಂದ್ರೆ ಎಲ್ಲಾ ಆಫೀಸು ಇದ್ದೇ ಇರುತ್ತೆ ಸರ್. ಸರ್ ಅದಾದ್ಮೇಲೆ ನೀವ್ ಹೇಳಿದ್ರಿ ಆ ಟೈಮಲ್ಲಿ ನೀವೇನ್ ಈ ಒಂದು ಬೆಳೆ ಒಂದು ಬ್ಯಾಚ್ ಮಾಡಕ್ಕೆ ಮಿನಿಮಮ್ ಅಷ್ಟು ಎಲ್ಲಾನೇ ಎಷ್ಟು ಖರ್ಚು ಬರ್ಬೋದು? ಒಂದ್ 100 ಮಟ್ಟಿಗೆ ಅಂದ್ರೆ ಒಂದು 15,000 ಬರ್ಬೋದು ಸರ್. 15,000 ಖರ್ಚು. ಸೊ 100 ಮಟ್ಟಿಗೆ ನಿಮಗೆ ಎಷ್ಟು ಕೆಜಿ ರೇಷ್ಮೆ ಹೊಂಡ್ಬೋದು ಸರ್? ಸರ್ ಅದೇ ಹೇಳಿದ್ನಲ್ಲ, ಅದು ಯಾವ ತರ ಬಂದ್ರೆ ನಮಗೆ ಒಳ್ಳೆ ಪ್ರಾಫಿಟ್. 1 ಕ್ವಿಂಟಲ್ ಬಂದ್ರೆ 100 kg ಬಂದ್ರೆ ಉತ್ತಮ ಬೆಳೆ. ಅಂದ್ರೆ 50,000 ಉಳಿದಿಂದ 50,000 ಉಳಿದಿದ್ದ 50,000 ಉಳ ಅಂದ್ರೆ ಅಲ್ಲಿ 100 ಮಟ್ಟೆ ಲೆಕ್ಕಕ್ಕೆ 100 ಮಟ್ಟಿಗೆ 50,000 ಉಳ ಆಯ್ತು. 50,000 ಉಳ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ 1 ಕ್ವಿಂಟಲ್ 100 kg ಬಂದ್ರೆ ಉತ್ತಮ. ಅದು 50-60 ಬಂದ್ರೆ ಏನು ಲಾಭ ಅನ್ಸಲ್ಲ ಅಷ್ಟು. ಯಾಕಂದ್ರೆ ಇಲ್ಲಿ ತಿಂಗಳಗಟ್ಲೆ ಇದು ಮಾಡಿರ್ತೀವ. ಈಗ ರೀಸೆಂಟ್ ಆಗಿ ನೀವು ಸೇಲ್ ಕೊಟ್ಟಿದಿರಲ್ಲ, ಅದೇ ಸರ್, ಅದು ಹೆಂಗ್ ನಿಮಗೆ ಯಾವ ತರ ಅನಿಸ್ತು? ಅದು ಚೆನ್ನಾಗೇ ಅನ್ಸರ್. ಈಗ ಮೊನ್ನೆ ಅದು 100 ಮಟ್ಟಿಗೆ 115 kg ಐತಿ. 100 ಕ್ವಿಂಟಲ್ ಮೇಲೆ ಆಯ್ತಲ್ಲ ಸರ್? ಕ್ವಿಂಟಲ್ ಮೇಲೆ ಐತಿ. ಆ ತರ ಆದ್ರೆ ಲಾಭ ಆಗ್ತೈತಿ ಸರ್. 1 to double ಲಾಭ ಆಗ್ತೈತಿ. ಅದೇ 50 kg 40 kg ಆದ್ರೆ ಮಾಡಿದ್ದಕ್ಕೂ ಉಳಿತಾಯ ಆಗಲ್ಲ. ಲಾಭ ಇದ್ರೆ ಚೆನ್ನಾಗಿದ್ರೆ ಒಟ್ಟೇನು ಅಟ್ಲೀಸ್ಟ್ 1 ಕ್ವಿಂಟಲ್ ಆದ್ರೂ ನಾವು 80 kg ಆದ್ರೂ ಉತ್ತಮ. ಈಗ ಕೆಜಿ ಪರ್ ಕೆಜಿ ಹೆಂಗೈತಿ ಸರ್ ಈಗ ಸದ್ಯ ರೇಷ್ಮೆ? ಸರ್ ಈಗ ಪ್ರೆಸೆಂಟ್ 500-550 ಐತಿ ಸರ್. ನಮ್ ಭಾಗದ ಈ ಕಡೆ ದಾವಣಗೆರೆ ಡಿಸ್ಟಿಕ್ ಗೂಡು ಒಂದ್ 500 580 ಮಟ್ಟ ಐತಿ ಅಷ್ಟೇ. ಈಗ ಪ್ರೆಸೆಂಟ್ ನಿನ್ನೆ ಮೊನ್ನೆ ಕೊಟ್ಟು ಬಂದಿದ್ದವಲ್ಲ, ಒಂದ್ 560-550 560. ನಮಗೆ ರೇಟ್ ಸಿಕ್ಕೋಟ್ ಲಾಭ. 700 ಚಿಲ್ಡ್ರ ಸಿಗೋದು ಈಗಿರೋದು ಅಷ್ಟೇ ಐತಿ ಈಗ. ಸರ್ ಅದಾದ್ಮೇಲೆ ನಿಮ್ದು ನೆಕ್ಸ್ಟ್ ಯಾವಾಗ ಬಿಡ್ತೀರಿ ಅಂದ್ರಲ್ಲ, ನೆಕ್ಸ್ಟ್ ಈಗ ಮರಿ ಬಿಡ್ತೀರಿ ಅಂದ್ರೆ? ಅದೇ ಈಗ ಇನ್ನೊಂದು ವಾರ ಆಗ್ಬೋದು ಸರ್. 8 ಇನ್ನೊಂದು ವಾರ. ಅಲ್ಲಿಂದ ನೀವು ಸ್ಟಾರ್ಟಿಂಗ್ ಇಂದ ಹಿಡಿದು ಇದ್ರವರೆಗೆ ಅದು ಗೂಡು ತೆಗೆದು ಇದ್ ಮಾಡೋವರೆಗಿನು ನಮ್ಮ ಒಂದು ಚಾನಲ್ ಅಲ್ಲೇ ಒಂದು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗಿನು ನಮ್ಮ ಚಾನಲ್ ಅಲ್ಲಿ ಅದನ್ನ ತೋರಿಸ್ತೀವಿ. ಸರ್ ತಮ್ಮ ಹೆಸರು ಏನಂದ್ರಿ? ಸರ್ ವೀರೇಶ್ ಅಂತಂದೇಳಿ. ಊರ್ ಯಾವ್ದು? ಕರ್ನಾಟಕ, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನೆಕ್ಸ್ಟ್ ಮುಂದಿನ ಬರೋ ವಿಡಿಯೋದಲ್ಲಿ ಒಂದು 3-4 ಎಪಿಸೋಡ್ ರೇಷ್ಮೆ ಮೇಲೆ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಟೋಟಲ್ ಮಾರ್ಕೆಟಿಂಗ್ ಆಗೋವರೆಗಿನು ಸರ್ದೊಂದು ಸಂಪೂರ್ಣವಾದ ಮಾಹಿತಿ ಕೊಡೋಣ ಅಂತದೀವಿ. ಸರ್ ಧನ್ಯವಾದಗಳು. ಇಷ್ಟ ತನಕ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಸರ್ ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ಬಸವರಾಜಪ್ಪ ಅಂತ. ಅವರು ನಮಕಿನ ಇದು ಈ ಶೆಡ್ ನಿಮ್ದೇನಾ? ಇವರು ನಮಕಿನ 1 ವರ್ಷ ಸೀನಿಯರ್, ಹಳೆ ರೈತರು. ಹೌದ್ರಾ? ಹೌದು.